ವರುಣನ ಆರ್ಭಟ ಈಗ ಹಲವು ಕಡೆಗಳಲ್ಲಿ ಹಲವು ರೀತಿಯಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಅದನ್ನು ಎದುರಿಸೋಕೆ ಮನುಷ್ಯನ ಕಡೆಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕಾರಣ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಭಾಗಶಃ ಎಲ್ಲ ಡ್ಯಾಮ್ಗಳು ಕೂಡ ತುಂಬ ಹೊರಟೋಗ್ಬಿಟ್ಟಿವೆ. ಅದಾದ ನಂತರ ಈಗ ಓವರ್ಫ್ಲೋ ಆಗ್ತಾ ಇದೆ ಅಲ್ಲ, ಹಾಗಾಗಿ ನದಿ ವಿಶಾಲವಾಗಿ ಹರಿತಾ ಇವೆ. ಅದರ ಪರಿಣಾಮವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ನದಿ ತೀರದಲ್ಲಿ. ಸ್ಟೋರಿ ನೋಡಿ. ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ವರ್ಷಧಾರೆ. ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಮಳೆ, ಉಕ್ಕೇರಿದ ಹಳ್ಳ ಕೊಳ್ಳ, ಜಮೀನು ಜಲಾವೃತ. ಮಲೆನಾಡಿನಲ್ಲಿ ಮುಂಗಾರು ಮಳೆ ಜೋರಾಗಿದೆ. ಪಶ್ಚಿಮ ಘಟ್ಟದಲ್ಲಿ ವರ್ಷಧಾರೆ ಮುಂದುವರೆದಿದೆ. ಹಾಸನದ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಸಕಲೇಶಪುರ ತಾಲೂಕಿನ ಐಗೂರು ಗ್ರಾಮದಲ್ಲಿ ಭತ್ತದ ಗದ್ದೆಗಳು ಮುಳುಗಡೆಯಾಗಿದೆ. 300ಕ್ಕೂ ಹೆಚ್ಚು ಎಕರೆ ಪ್ರದೇಶದ ರೈತರ ಜಮೀನು ಜಲಾವೃತವಾಗಿದೆ. ಭತ್ತ ನಾಟಿ ಮಾಡೋಕೆ ಸಿದ್ಧತೆ ಮಾಡಿಕೊಂಡಿದ್ದ ರೈತರು ಇದೀಗ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೆಲವು ರೈತರು ಮೆಣಸಿನಕಾಯಿ ಬೆಳೆದಿದ್ರು. ಇದೀಗ ಜಮೀನುಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಇನ್ನು ಐಗೂರು ಗ್ರಾಮದ ಸೇತುವೆ ಬೀಳೋ ಹಂತದಲ್ಲಿದೆ. 1956ರಲ್ಲಿ ನಿರ್ಮಾಣಗೊಂಡಿರುವ ಸೇತುವೆ ಶಿಥಿಲಾವಸ್ಥೆಯಾಗಿದ್ದು, ಇದೇ ಸೇತುವೆ ಮೇಲೆ ಪ್ರತಿನಿತ್ಯ ಗ್ರಾಮಸ್ಥರು ವಾಹನ ಸವಾರರು ಓಡಾಡ್ತಾರೆ. ಕುಸಿಯೋಕ್ಕೂ ಮುಂಚೆ ಸೇತುವೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಅಕ್ಷರಶಃ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಐಗೂರು ಹೊಳೆ ಅಂತಕ್ಕಂಥದ್ದು. ಇಲ್ಲಿ ಐಗೂರು ಹೊಳೆ ಮಳೆಗಾಲದಲ್ಲಿ ಉಕ್ಕಿ ಹರಿತದೆ. ಈ ಉಕ್ಕಿ ಹರಿದ ಪರಿಣಾಮ ಇಲ್ಲಿರ್ತಕ್ಕಂಥ ಸುಮಾರು 300 ಎಕರೆ ಗದ್ದೆ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಅಲ್ಲದೆ ಈ ಜಲಾವೃತವಾದಂಥ ಪ್ರದೇಶದಲ್ಲಿ ಇನ್ನೂ 3 ತಿಂಗಳು ಯಾವುದೇ ನಾಟಿಯನ್ನು ಮಾಡಲಿಕ್ಕಾಗಲ್ಲ. ಇಲ್ಲಿ ಪ್ರಮುಖವಾದ ಇನ್ನೊಂದು ಸಮಸ್ಯೆ ಏನು ಅಂತಂದರೆ 1956ನೇ ಇಸ್ವಿಯಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಇದು ಐಗೂರು ಭಾಗದಿಂದ ಕೊಡಗು ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ. ಸುಮಾರು 16 ಹಳ್ಳಿಗಳು ಜನರು ಇದೇ ಗ್ರಾಮದ ಸೇತುವೆ ಮೇಲೆ ಓಡಾಟವನ್ನು ಮಾಡಬೇಕು. ಆದರೆ ಮಳೆಗಾಲವಾಗಿರೋದ್ರಿಂದ ಇದು ಹಳೆಯ ಸೇತುವೆ ಆಗಿದೆ. ಹಾಗಾಗಿ ಇದನ್ನು ದುರಸ್ತಿಯನ್ನು ಸಹ ಮಾಡಿಲ್ಲ. ಬಹಳ ಹಳದಾದ ಸೇತುವೆ ಆಗಿರೋದ್ರಿಂದ ಈಗ ಈ ಸೇತುವೆ ಬೀಳುವ ಹಂತಕ್ಕೆ ತಲುಪಿದೆ. ಇದರಿಂದಾಗಿ ಸಾರ್ವಜನಿಕರು, ಇಲ್ಲಿನ ಗ್ರಾಮಸ್ಥರು, ಇಲ್ಲಿ ಓಡಾಡ್ತಕ್ಕಂತಹ ವಾಹನ ಸವಾರರು ಆತಂಕದಲ್ಲೇ ಓಡಾಡಬೇಕು. ಈ ಸೇತುವೆ ಕಟ್ಟಿದ್ದು 1956ರಲ್ಲಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದು ಬ್ರಿಟಿಷ್ ಕಾಲದ ಒಂದು ಸೇತುವೆ ಆಗಿದೆ. ಶಿಥಿಲಗೊಂಡು ಒಂದು 20-25 ವರ್ಷದಿಂದ ಶಿಥಿಲಾವಸ್ಥೆಯಲ್ಲೇ ಇದೆ. ಯಾವ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇದ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಂಡು ಇದು ಮಾಡ್ತಾ ಇಲ್ಲ. ಈ ರಸ್ತೆ ಪ್ರಮುಖವಾಗಿ ರಾಜ್ಯ ಹೆದ್ದಾರಿಲಿದೆ. ರಾಜ್ಯ ಹೆದ್ದಾರಿ 204 ಏನೋ ನಮ್ಮ ನಂಬರ್ಲಿದೆ. ಅದು ಸ್ಯಾಂಕ್ಷನ್ ಮಾಡಿದ್ವಿ ಅಂತ 20 ವರ್ಷದಿಂದ ಅದನ್ನೇ ಹೇಳ್ತಾರೆ. ರಾಜ್ಯ ಹೆದ್ದಾರಿ ಆಗುತ್ತೆ, ಸೇತುವೆ ದೊಡ್ಡದಾಗುತ್ತೆ ಅಂತ ಬರೀ ಸುಳ್ಳು ಹೇಳ್ಕೊಂಡು ಆ ಟೈಮಿಗೆ, ಆ ಎಲೆಕ್ಷನ್ ಟೈಮಲ್ಲಿ ಸುಳ್ಳು ಹೇಳ್ಕೊಂಡು ಮರೆ ಮಚ್ಚಿಬಿಟ್ಟು ಹೋಗ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ. ಕೆಆರ್ಎಸ್ಗೆ ಸಿಎಂ ಬಾಗಿನ ಅರ್ಪಣೆ. ನವ ವಧುವರರನ್ನ ಕರೆದೊಯ್ಯಲು ಹರಸಾಹಸ. ನದಿ ಪ್ರವಾಹದಲ್ಲೇ ತೆಪ್ಪದಲ್ಲಿ ದಾಟಿಸಿದ ಯುವಕರು. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಆಗ್ತಿದೆ. ಜಿಲ್ಲೆಯಲ್ಲಿ ನದಿ ತೊರೆಗಳು ತುಂಬಿ ಪ್ರವಾಹದ ರೂಪವನ್ನು ತಳೆದಿದೆ. ಕೆಆರ್ಎಸ್ಗೆ 50,000 ಕ್ಯೂಸೆಕ್ ಒಳಹರಿವು ಇದ್ದು, ಅಷ್ಟೇ ಪ್ರಮಾಣದ ಹೊರಹರಿವು ಇದೆ. 80 ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಭರ್ತಿಯಾಗ್ತಾ ಇದ್ದು, ಸೋಮವಾರ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ. ಮಡಿಕೇರಿ ತಾಲೂಕಿನ ನಾಪೋಕ್ಲು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು, ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ನಾಪೋಕ್ಲು ಚೆರಿಯ ಪರಂಬೂರ್ ರಸ್ತೆ ಮೇಲೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು, ರಸ್ತೆ ಸಂಪರ್ಕ ಬಂದ್ ಆಗಿದೆ. ಇನ್ನು ನಿನ್ನೆಯಷ್ಟೇ ಮದುವೆ ಆಗಿದ್ದ ನವ ವಧು ವರರನ್ನ ಕರೆದೊಯ್ಯೋಕೆ ಬೇರೆ ಮಾರ್ಗವೇ ಇಲ್ಲದೆ ಉಕ್ಕಿ ಹರಿತಾ ಇದ್ದ ಕಾವೇರಿ ನದಿ ಪ್ರವಾಹದಲ್ಲಿ ತೆಪ್ಪದಲ್ಲಿ ಇಬ್ಬರನ್ನ ನಿಲ್ಲಿಸಿಕೊಂಡು ಕರೆದೊಯ್ಯಲಾಗಿದೆ. ಚೆರಿಯ ಪರಂಬೂರ್ ಗ್ರಾಮದವರೆಗೂ ಬಸ್ನಲ್ಲಿ ಬಂದ ಬಂಧು ಬಾಂಧವರೆಲ್ಲ ಅಲ್ಲಿಂದ ಬಸ್ನಲ್ಲಿ ಮುಂದೆ ಹೋಗೋಕ್ಕಾಗದೆ ಬಸ್ಸಿಂದ ಇಳಿದು ನಂತರ ತೆಪ್ಪದ ಮೂಲಕ ತೆರಳಿದ್ದಾರೆ. 2 ದಿನಗಳ ಹಿಂದೆ ಚೆರಿಯ ಪರಂಬುವಿನ ಫಿರೋಜ್ ಎಂಬಾತನೊಂದಿಗೆ ರಂಸೀನಾ ಎಂಬ ಯುವತಿಯ ವಿವಾಹ ಆಗಿತ್ತು. ಇಂದು ಚೆರಿಯ ಪರಂಬುವಿನಿಂದ ಮದುಮಗಳನ್ನ ತವರು ಮನೆಗೆ ಕರೆದೊಯ್ಯೋ ಸಂದರ್ಭ ಕಾವೇರಿ ನದಿ ಉಕ್ಕಿ ಹರಿದಿರೋದ್ರಿಂದ ಅನಿವಾರ್ಯವಾಗಿ ತೆಪ್ಪದ ಮೇಲೆ ಕರೆದೊಯ್ಯಲಾಗಿದೆ. ರಭಸವಾಗಿ ಹರಿತಾ ಇದ್ದ ಅಪಾಯದ ಪ್ರವಾಹದ ನೀರಿನಲ್ಲೇ ಕರೆದೊಯ್ದಿದ್ದಾರೆ. 3 ದಿನದ ಹಿಂದೆ ಇಬ್ಬರ ವಿವಾಹ ಆಗಿದ್ದು, ಇಂದು ತವರು ಮನೆಗೆ ಕರೆದೊಯ್ಯುವಾಗ ಇಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆ ಅವಾಂತರಗಳು ಜಿಲ್ಲೆಯಲ್ಲಿ ಮುಂದುವರೆದಿದೆ. ಗಾಳಿ ಮಳೆಯಿಂದ ಶಾಲಾ ಆವರಣದ ತಡೆಗೋಡೆ ಕುಸಿತ ಆಗಿದೆ. ಸೋಮವಾರಪೇಟೆ ತಾಲೂಕಿನ ಚೌಟ್ಲು ಗ್ರಾಮದ ಕುವೆಂಪು ವಿದ್ಯಾಸಂಸ್ಥೆಯ ತಡೆಗೋಡೆ ಕುಸಿತ ಆಗಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ ಕೃಷ್ಣಮೂರ್ತಿ, ಬಿಇಒ ಭಾಗ್ಯಮ್ಮ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ನಿರಂತರ ಮಳೆಯಿಂದಾಗಿ ಹೇಮಾವತಿ ನದಿ ಮೈದುಂಬಿ ಹರಿತಾ ಇದೆ. ಈ ನಡುವೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಗಲ್ ಗ್ರಾಮದ ಬಳಿ ಪ್ರವಾಸಿಗನೊಬ್ಬ ಹುಚ್ಚಾಟವನ್ನ ಮೆರೆದಿದ್ದಾನೆ. ಹೇಮಾವತಿ ನದಿ ಸೇತುವೆ ಮೇಲೆ ನಡೆದಾಡಿಕೊಂಡೇ ಬಂಡತನವನ್ನ ಪ್ರದರ್ಶನ ಮಾಡಿದ್ದಾನೆ. ಸ್ವಲ್ಪ ಯಾಮಾರಿದ್ರೂ ನೀರಿನಲ್ಲಿ ಕೊಚ್ಚಿ ಹೋಗೋದು ಗ್ಯಾರಂಟಿ. ಈಜು ಬಂದರೂ ಕೂಡ ನೀರಿನ ವೇಗಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಿದ್ರೂ ಕೂಡ ಪ್ರವಾಸಿಗರು ಹುಚ್ಚಾಟ ಮೆರೆತಿದ್ದಾರೆ.
ಕಾಫಿನಾಡು ಮಲೆನಾಡು ಭಾಗದ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ನಾಡಿನ ಜೀವನದಿಗಳಾದ ತುಂಗಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಅಪಾಯದ ಅಂಚಿನಲ್ಲಿದೆ. ಆದರೆ ನದಿ ಪಾತ್ರದ ಜನಸಾಮಾನ್ಯರು ಬದುಕಿನ ಜೊತೆಗೆ ಹೊಲ ಗದ್ದೆ ತೋಟಗಳ ಪರಿಸ್ಥಿತಿ ಏನಾಗಬಹುದು ಅಂತ ಮಲೆನಾಡಿಗರು ಆತಂಕಕ್ಕೀಡಾಗಿದ್ದಾರೆ. ಮಲೆನಾಡಿನಲ್ಲಿ ಅಧಿಕೃತವಾಗಿ ಮುಂಗಾರು ಆರಂಭ ಆಗುವುದೇ ಜೂನ್ ಎಂಡ್ ಅಥವಾ ಜುಲೈ ಮೊದಲ ವಾರದಲ್ಲಿ. ಆದರೆ ಈ ವರ್ಷ ಕಳೆದ 6 ತಿಂಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಜಿಲ್ಲೆಯ ಪಂಚ ನದಿಗಳು ಮೈದುಂಬಿ ಹರಿತಾ ಇದೆ. ಮಲೆನಾಡಲ್ಲಿ ಇನ್ನು 2 ರಿಂದ 3 ತಿಂಗಳು ಮಳೆಗಾಲ ಇದ್ದು ಭವಿಷ್ಯದ ಮಳೆ ಯಾವ ರೀತಿ ಇರುತ್ತೋ ಅಂತ ನದಿ ಪಾತ್ರದ ಜನಸಾಮಾನ್ಯರು ಬದುಕಿನ ಜೊತೆಗೆ ಹೊಲ ಗದ್ದೆ ತೋಟಗಳ ಪರಿಸ್ಥಿತಿ ಏನಾಗಬಹುದು ಅಂತ ಕಂಗಾಲಾಗಿದ್ದಾರೆ. ಆದರೆ ಕುದುರೆಮುಖ ಘಟ್ಟ ಪ್ರದೇಶ ಹಾಗೂ ಕೆರೆಕಟ್ಟೆ ಘಟ್ಟ ಪ್ರದೇಶದಲ್ಲಿನ ನಿರಂತರ ಮಳೆಯಿಂದಾಗಿ ತುಂಗಭದ್ರಾ ನದಿಗೆ ಮೈದುಂಬಿ ಹರಿತಾ ಇದೆ. ಭವಿಷ್ಯದ ಭಯವನ್ನ ಹುಟ್ಟಿಸ್ತಾ ಇದೆ. ನದಿ ಪಾತ್ರದ ಜನಸಾಮಾನ್ಯರಲ್ಲಿ ನಿರಂತರವಾಗಿ ಸುರಿತಿರುವಂಥ ಮಳೆ ಆತಂಕವನ್ನು ಸೃಷ್ಟಿ ಮಾಡಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂತಂದರೆ ಕಳೆದ 6 ತಿಂಗಳಿಂದಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಬರ್ತಿರೋದ್ರಿಂದ ತುಂಗಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಅಪಾಯದ ಮಟ್ಟದಲ್ಲೇ ಹರಿತಾ ಇರುವಂಥದ್ದು. ನಾವೀಗ ಏನು ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ಹರಿಯುವಂಥ ಭದ್ರಾ ನದಿಯ ಸೇತುವೆ ಮೇಲ್ಭಾಗದಲ್ಲಿದ್ದೀನಿ. ನೋಡ್ಬೋದು ನೀರು ಎಷ್ಟು ವೇಗವಾಗಿ ಹರಿತಾ ಇದೆ ಅಂತ. ಯಾಕೆಂತಂದರೆ ಇಷ್ಟು ವರ್ಷಗಳ ಕಾಲ ಅಂದರೆ ಇತಿಹಾಸದಲ್ಲಿ ಜೂನ್ ಎಂಡಲ್ಲಿ ಭದ್ರಾ ನದಿ ಈ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಹರಿದಲೇ ಇರುವಂಥದ್ದು. ಯಾಕೆಂತಂದರೆ ಚಿಕ್ಕಮಗಳೂರು ಬಂದರೆ ಮಲೆನಾಡು ಭಾಗಕ್ಕೆ ಮಳೆ ಆರಂಭವಾಗೋದೇ ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಹೆಚ್ಚಿನ ಅಂದರೆ ಮುಂಗಾರು ಅಧಿಕೃತವಾಗಿ ಮುಂಗಾರು ಎಂಟ್ರಿಯಾಗಿ ಮಳೆ ಆರಂಭ ಆಗೋದೇ ಆ ದಿನಗಳು. ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ವರ್ಷ ಜೂನ್ ಅಂದರೆ ಜನವರಿಯಿಂದನೂ ಕಳೆದ 6 ತಿಂಗಳಿಂದನೂ ಕೂಡ ನಿರಂತರವಾಗಿ ಮಳೆ ಸುರಿತಿರುವಂಥದ್ದು. ಹಾಗಾಗಿ ಏನು ಬೇಸಿಗೆನಲ್ಲೇ 56% ಹೆಚ್ಚು ಮಳೆ ಆಗಿರೋದ್ರಿಂದ ಭದ್ರಾ ನದಿ, ತುಂಗಾ ನದಿ ಮತ್ತು ಹೇಮಾವತಿ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಹಾಗಾಗಿ ಇನ್ನು ಸಂಪೂರ್ಣವಾಗಿ ಮಳೆಗಾಲನೇ ಆರಂಭ ಆಗಿಲ್ಲ. ಈಗಲೇ ಭದ್ರಾ ನದಿಗಳು ಅಂದರೆ ಏನು ತುಂಗಭದ್ರಾ ಹೇಮಾವತಿ ನದಿಗಳು ಈ ಪ್ರಮಾಣದಲ್ಲಿ ಹರಿತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2 ರಿಂದ 2.5 ತಿಂಗಳ ಕಾಲ ಮಳೆಗಾಲ ಇರುವಂಥದ್ದು. ಅಂತಹ ದಿನಗಳಲ್ಲಿ ಮತ್ತೆ ಇನ್ಯಾವ ರೀತಿಯಾದಂಥ ಮಳೆ ಸುರಿಯುತ್ತೋ ಅನ್ನೋ ಆತಂಕ ಚಿಕ್ಕಮಗಳೂರು ಜಿಲ್ಲೆಯ ಜನಸಾಮಾನ್ಯರನ್ನ ಕಾಡ್ತಾ ಇರುವಂಥದ್ದು. ಘಟಪ್ರಭಾ ನದಿ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ. ಹೊನ್ನೂರು ಗ್ರಾಮದ ವಿಠ್ಠಲ ದೇವಸ್ಥಾನ ಜಲಾವೃತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಪರಿಣಾಮ ಉತ್ತರ ಕರ್ನಾಟಕದ ನದಿಗಳು ಬೋರ್ಗರಿತಾ ಇದೆ. ಘಟಪ್ರಭಾ ನದಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊನ್ನೂರು ಗ್ರಾಮದ ವಿಠ್ಠಲ ದೇವಸ್ಥಾನ ಜಲಾವೃತ ಆಗಿದೆ. ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ದೇವಸ್ಥಾನ ಇದ್ದು ಮೇ ಹಾಗೂ ಜೂನ್ ತಿಂಗಳಲ್ಲಿ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುವ ದೇವಸ್ಥಾನ ಇದಾಗಿದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಜೂನ್ನಲ್ಲೇ ಹಿಡಕಲ್ ಜಲಾಶಯ ಅರ್ಧ ಭರ್ತಿಯಾಗಿದೆ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಸುರಿತಾ ಇರುವ ಮಳೆ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಗೆ 17,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಸೇತುವೆ ಮುಳುಗಡೆ ಆಗುವ ಹಂತದಲ್ಲಿದೆ. ನೀರಿನ ಹರಿವಿನ ಪ್ರಮಾಣದಲ್ಲಿ ಹೆಚ್ಚಳ ಆದರೆ ಮುಧೋಳ ತಾಲೂಕಿನ 12 ಸೇತುವೆಗಳಿಗೆ ಜಲಾವೃತದ ಭೀತಿ ಎದುರಾಗಲಿದೆ. ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. 1 ಲಕ್ಷಕ್ಕೂ ಅಧಿಕ ಒಳಹರಿವು ದಾಖಲಾಗಿದೆ. 123.081 ಟಿಎಂಸಿ ಗರಿಷ್ಠ ಮಟ್ಟ ಹೊಂದಿರುವ ಡ್ಯಾಂನಲ್ಲಿ ಸದ್ಯ 82.265 ಟಿಎಂಸಿ ನೀರಿದೆ. ನಾರಾಯಣಪುರ ಜಲಾಶಯಕ್ಕೆ 70,420 ಕ್ಯೂಸೆಕ್ ನೀರಿನ ಹೊರಹರಿವು ಇದೆ. ಮಲೆನಾಡಿನಲ್ಲಿ ನಿರಂತರ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿ ವರದಾ ನದಿ ತುಂಬಿ ಹರಿತಾ ಇದೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಸೂರು ಗ್ರಾಮದ ಬಳಿ ಇರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಮುಳುಗಡೆಯಾಗಿದೆ. ಹಾವೇರಿ ಮತ್ತು ಸವಣೂರು ತಾಲೂಕಿನ ಕಳಸೂರು, ಹತ್ತಿಮುತ್ತೂರು, ಮಂಟಗಣಿ, ಕಡಕೋಳ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಹೋಗುವಂತಹ ಜನ ಸುತ್ತಿ ಬೆಳೆಸಿ ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಜಮೀನಿಗೆ ಹೋಗೋಕೆ ಹರಸಾಹಸ ಪಡ್ತಿದ್ದಾರೆ. ನದಿ ಪಾತ್ರದ ಜನರಿಗೆ ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿಯ ಜೀವನಾಡಿ ನದಿಯಾದಂತಹ ವರದಾ ನದಿ ಸಂಪೂರ್ಣವಾಗಿ ತುಂಬಿರುವಂಥದ್ದು. ನಾನು ಈಗ ಹಾವೇರಿಯ ಸಮೀಪದಂತ ಇರತಕ್ಕಂಥ ವರದಾ ನದಿಯ ತೀರದಲ್ಲಿದ್ದೇನೆ. ಇದು ಹಾವೇರಿ ಟು ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಹೀಗಾಗಿ ಈ ಗ್ರಾಮಕ್ಕೆ ಅಂದರೆ ಕಳಸೂರು, ಹತ್ತಿಮುತ್ತೂರು ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಜನರಿಗೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಸಂಪರ್ಕ ಸೇತುವೆ ಕಡಿತಗೊಂಡಿರುವಂಥದ್ದು. ಹೀಗಾಗಿ ಈ ಕಳಸೂರು ಗ್ರಾಮದ ಜನರು ಹಾವೇರಿಗೆ ಬರಬೇಕಾದ್ರೆ 20 ಕಿಲೋಮೀಟರ್ ದೂರ ಕ್ರಮಿಸಿ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಕೂಡ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿರುವಂಥದ್ದು, ಅಂದರೆ ಈ ಬ್ರಿಡ್ಜನ್ನು ಎತ್ತರ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಗ್ರಾಮಸ್ಥರು ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಆಗ್ತಾ ಇಲ್ಲ. ಒಂದು ಕಡೆ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ನಾನು ಆ ಭಾಗದ ದೃಶ್ಯದಲ್ಲಿ ತೋರಿಸ್ತೇನೆ. ಈಗಾಗಲೇ ಬೈಕ್ ಸವಾರರು ಈ ಕಡೆಯಿಂದ ಬರುವಂತಹ ಪ್ರಯಾಣಿಕರವರು, ಆದರೆ ನೀರಿನ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಯೇ ಬೈಕ್ ನಿಲ್ಲಿಸಿ ಈ ಕಡೆ ಬರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ
ಏನು ನದಿ ಪಾತ್ರದ ಜನರಿಗೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಏನು ಸೂಚನೆಯನ್ನು ಕೊಡಬೇಕು ನದಿ ಪಾತ್ರಕ್ಕೆ. ಅಲ್ಲಿ ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತೀನಿ, ಜನ ಮತ್ತು ಜಾನುವಾರುಗಳನ್ನು ಮೇಯಿಸಲಿಕ್ಕೆ ಹೋಗುವಂತಹ ಜನರು ಕೂಡ ಬಹಳಷ್ಟು ಸುರಕ್ಷತೆ ದೃಷ್ಟಿಯಿಂದ ನದಿಯ ಪಾತ್ರದ ಸ್ಥಳಕ್ಕೆ ಇಳಿಯಬಾರದು. ಜಾನುವಾರುಗಳು ಕೂಡ ಮೇಯಿಸಲಿಕ್ಕೆ ಹೋಗ್ತಾರೆ. ಹಾಗಾಗಿ ಅಚಾನಕ್ಕಾಗಿ ಕಾಲು ಜಾರಿ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಜಿಲ್ಲಾಡಳಿತ ಕೂಡ ಏನೋ ನದಿ ಪಾತ್ರದ ಜನರಿಗೆ ಕೂಡ ಕಟ್ಟುನಿಟ್ಟಿನಾದಂತಹ ಸೂಚನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಪ್ರಮುಖವಾಗಿ ಏನು ಕಳಸೂರಿನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಆಗಿ ಸಂಪರ್ಕ ಸೇತುವೆ ಬಂದ್ ಆಗಿರುವಂತದ್ದು. ಕೊಡಗು ಜಿಲ್ಲಾದ್ಯಂತ ಕಳೆದ 3-4 ದಿನಗಳಿಂದ ಉತ್ತಮ ಮಳೆ ಆಗ್ತಾ ಇದ್ದು ನದಿ ತೊರೆಗಳೆಲ್ಲ ಉಕ್ಕಿ ಹರಿತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟ ಪ್ರದೇಶದ ಪುಷ್ಪಗಿರಿ ತಪ್ಪಲ್ನಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಹಾರಂಗಿ ಜಲಾಶಯದ ಒಳಹರಿವಿನ ಮಟ್ಟ ಏರಿಕೆ ಆಗ್ತಿದೆ. ಹಾರಂಗಿ ಜಲಾಶಯದ ಒಳಹರಿವು ಹಾಗೂ ಹೊರಹರಿವು ಮ್ಯಾನೇಜ್ ಮಾಡೋಕೆ ಹಂತ ಹಂತವಾಗಿ ಕಾವೇರಿ ನದಿಗೆ ನೀರನ್ನು ಹರಿಸಲಾಗ್ತಿದೆ. ಹೆಚ್ಚು ನೀರು ಬಿಟ್ಟರೆ ಕುಶಾಲನಗರದ ಬಡಾವಣೆಗಳಿಗೆ ನೀರು ನುಗ್ಗೋ ಆತಂಕ ಎದುರಾಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಬಿರುಸು ಪಡೆಯುತ್ತಿದೆ. ಪರಿಣಾಮವಾಗಿ ನದಿ ಪಾತ್ರದ ಜನರಿಗೆ ಒಂದು ರೀತಿ ಆತಂಕ ಎದುರಾಗಿದ್ರೆ, ಮತ್ತೊಂದೆಡೆ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಅತ್ಯುತ್ತಮ ಮಳೆ ಆಗ್ತಿರೋದ್ರಿಂದ ಇದೀಗ ಹಾರಂಗಿ ಜಲಾಶಯಕ್ಕೆ ಉತ್ತಮವಾದಂತಹ ಒಳ ಹರಿವು ಕೂಡ ಹೆಚ್ಚಾಗ್ತಾ ಇದೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಈಗ ಅಣೆಕಟ್ಟಿನ ಬಳಿ ಕೂಡ ನಾವಿದ್ದೀವಿ. ಸುತ್ತಮುತ್ತ ಇರತಕ್ಕಂಥ ಪ್ರದೇಶವನ್ನು ನೀವು ನೋಡ್ತಾ ಇದ್ರೆ ಮಳೆಯ ತೀವ್ರತೆ ಕೂಡ ಹೆಚ್ಚಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಬೋದು. ಯಾಕಂದರೆ ಅತ್ಯಂತ ವೇಗವಾಗಿ ಮಳೆ ಕೂಡ ಹೆಚ್ಚಾಗಿ ಆ ವೇಗವನ್ನು ಪಡಿತಾ ಇರ್ತಕ್ಕಂಥದ್ದು. ಇನ್ನು ಆ ಭಾಗದಲ್ಲಿ ನೀವು ಪರ್ವತ ಶ್ರೇಣಿಗಳನ್ನ ಏನು ನೋಡ್ತೀರಾ ಅದೆಲ್ಲವೂ ಕೂಡ ಮಡಿಕೇರಿ ಬೆಲ್ಟ್ ಆಗಿರ್ತಕ್ಕಂಥದ್ದು. ಆ ಮಡಿಕೇರಿ ಬೆಲ್ಟ್ ಏನಿದೆ, ಮುಕ್ಕೋಡ್ಲು ಇರ್ಬೋದು, ಕಾಲೂರು, ಗಾಳಿಬೀಡು, ಈ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಮಳೆ ಕೂಡ ತೀವ್ರತೆ ಪಡಿತಾ ಇದೆ. ಹೀಗಾಗಿ ಅಲ್ಲಿಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಇನ್ನು ಡ್ಯಾಮ್ನ ಸುರಕ್ಷತೆ ಮತ್ತು ಭದ್ರತೆಯ ದೃಷ್ಟಿಯಿಂದನೂ ಕೂಡ ನೀರನ್ನ ಯಥೇಚ್ಛವಾಗಿ ಈ ಒಂದು ಭಾಗದಿಂದ ಕಾವೇರಿ ನದಿಗೆ ಕೂಡ ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಕಾವೇರಿ ನದಿಗೆ ಈಗಾಗಲೇ 7,000-8,000 ಕ್ಯೂಸೆಕ್ಸ್ ಅನ್ನ ಗಂಟೆಗೆ ಒಂದ್ಸಲ ಬ್ಯಾಲೆನ್ಸ್ ಅನ್ನ ಮಾಡಿಕೊಂಡು ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದನೂ ಕೂಡ ನೀರನ್ನ ಹರಿಸಲಾಗ್ತಿದೆ. ಪ್ರಸ್ತುತ ಇದೀಗ 2,859 ಗರಿಷ್ಠ ನೀರಿನ ಪ್ರಮಾಣ ಏನಿರುತ್ತೆ ಅದನ್ನ ಬ್ಯಾಲೆನ್ಸ್ ಅನ್ನ ಮಾಡಿಕೊಂಡು ನೀರನ್ನ ಹರಿಸಲಾಗ್ತಾ ಇರೋದ್ರಿಂದ ಕೇವಲ ಇದೀಗ ಡ್ಯಾಮ್ ಭರ್ತಿಯಾಗಕ್ಕೆ ಕೇವಲ 5-6 ಅಡಿಯಷ್ಟು ಮಾತ್ರ ಇರ್ತಕ್ಕಂಥದ್ದು. ಆದರೂ ಮಾನಿಟರ್ ಅನ್ನ ಮಾಡಿಕೊಂಡು ನೀರನ್ನ ಕಾವೇರಿ ನದಿಗೆ ಹರಿಸಲಾಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಕೊಡಗಿನ ಹಲವಾರು ಗ್ರಾಮೀಣ ಭಾಗಗಳು ಏನಿದೆ ಅವು ಕಗ್ಗತ್ತಲಲ್ಲಿ ಮುಳುಗಿರ್ತಕ್ಕಂಥದ್ದು. ಇದೇ ರೀತಿ ಮತ್ತಷ್ಟು ಮಳೆ ಮುಂದುವರೆದ್ರೆ ಜಿಲ್ಲೆಯ ಜನಜೀವನ ಸಂಪೂರ್ಣವಾಗಿ ಮತ್ತಷ್ಟು ರೀತಿಯಲ್ಲಿ ಅಸ್ತವ್ಯಸ್ತಗೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಕೇರಳದಲ್ಲಿ ಮುಂಗಾರು ಮಳೆ ನರ್ತನ, ಪ್ರವಾಹದಲ್ಲಿ ಸಿಲುಕಿದ ಅಗ್ನಿಶಾಮಕ ದಳದ ಬೋಟ್. ಕೇರಳದಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದೆ. ವಯನಾಡು, ಮಲಪ್ಪುರಂ, ಇಡುಕ್ಕಿ, ತ್ರಿಶೂರ್ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಕಣ್ಣೂರಿನಲ್ಲಿ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಮಳೆ ಸಂಬಂಧಿತ ಅವಘಡದಲ್ಲಿ 10 ಜನ ಮೃತಪಟ್ಟಿದ್ದಾರೆ. ಇಡುಕ್ಕಿ, ವಯನಾಡ್ನಲ್ಲಿ ಡ್ಯಾಂನ ಗೇಟ್ ಓಪನ್ ಮಾಡಲಾಗಿದ್ದು ಪ್ರವಾಹದ ಪರಿಸ್ಥಿತಿ ಇದೆ. ಇನ್ನು ನೀಲಂಬೂರ್ನಲ್ಲಿ ಚಾಳಿಯಾರ್ ನದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿದೆ. ಮೃತದೇಹ ತರೋಕೆ ಹೊರಟಿದ್ದ ಅಗ್ನಿಶಾಮಕ ದಳದ ಬೋಟ್ ಪ್ರವಾಹದಲ್ಲಿ ಸಿಲುಕಿದ್ದ ಘಟನೆ ಆಗಿದೆ. ಇನ್ನು ಪ್ರವಾಹಕ್ಕೆ ಪಾಲಕ್ಕಾಡ್ ತ್ರಿಶೂರ್ ಹೆದ್ದಾರಿ ಮುಳುಗಿದೆ. ಪ್ರವಾಹದಲ್ಲೇ ವಾಹನಗಳು ಸಂಚರಿಸ್ತಾ ಇದೆ. ಹಿಮಾಚಲ ಪ್ರದೇಶದ 5 ಕಡೆಗಳಲ್ಲಿ ಸಂಭವಿಸಿದ ಮೇಘಸ್ಫೋಟದಿಂದ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಮೃತಪಟ್ಟಿದ್ದಾರೆ. ಹಲವರು ನಾಪತ್ತೆಯಾಗಿದ್ದಾರೆ. ಹಿಮಾಲಯದ ತಪ್ಪಲಿನ ಹಲವು ಪ್ರದೇಶದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯ ಸೈನ್ಸ್ ಕಣಿವೆ, ಜೆಬಿ, ತೀರ್ಥನ್ ಮತ್ತು ಮಣಿಕರನ್ ಬಂಜರ್ ಕಣಿವೆಗಳಲ್ಲಿ ಭಾರೀ ಮಳೆಯಾಗಿದೆ. ಪರಿಣಾಮ ಪಾರ್ವತಿ ನದಿ ಉಕ್ಕಿ ಹರಿದು ಭೀಕರ ಪ್ರವಾಹ ಉಂಟಾಗಿದೆ. ಒಟ್ನಲ್ಲಿ ಮುಂಗಾರು ಅಬ್ಬರ ಪಶ್ಚಿಮ ಘಟ್ಟ ಭಾಗದಲ್ಲಿ ಜೋರಾಗಿದೆ. ಪ್ರವಾಹದ ಆತಂಕ ಮನೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.